ಐಐಟಿ ಬಾಬಾ ಅರೆಸ್ಟ್ ಆಗಿದ್ದಾರೆ. ಗಾಂಜಾ ಪೊಟ್ಟಣ ಇಟ್ಟುಕೊಂಡಿದ್ದ ಬಾಬಾ ರಾಜಸ್ಥಾನದ ಪೊಲೀಸರ ವಶದಲ್ಲಿದ್ದಾರೆ. ಐಐಟಿ ಬಾಬಾ ಅಂಡ್ ಪಟಾಲಂ ಪೊಲೀಸರ ವಶದಲ್ಲಿ ಪ್ರಾಥಮಿಕ ತನಿಖೆ ಚುರುಕುಗೊಳಿಸಿದ ಪೊಲೀಸರು ಐಐಟಿ ಬಾಬಾ ಅರೆಸ್ಟ್ ಆಗಿದ್ದಾರಂತೆ. ಅವರ ಚೀಲದಲ್ಲಿ ಗಾಂಜಾ ಇತ್ತಂತೆ. ಗಾಂಜಾ ಪೊಟ್ಟಣ ಇಟ್ಟುಕೊಂಡಿದ್ದ ಬಾಬಾ ಪೊಲೀಸರ ವಶದಲ್ಲಿದ್ದಾರೆ. ರಾಜಸ್ಥಾನದ ಪೊಲೀಸರ ವಶದಲ್ಲಿರೋ ಬಾಬಾ ಪ್ರೈಮರಿ ಎನ್ಕ್ವೈರಿಯನ್ನು ಎದುರಿಸ್ತಾ ಇದ್ದಾರಂತೆ. ಐಐಟಿ ಬಾಬಾ ಅಂಡ್ ಪಟಾಲಂ ಪೊಲೀಸರ ವಶದಲ್ಲಿ ರಾಜಸ್ಥಾನದ ಖಾಕಿ ಪಡೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಾಬಾನನ್ನ. ಪ್ರಾಥಮಿಕ ತನಿಖೆ ಚುರುಕುಗೊಳಿಸಿದ ಪೊಲೀಸರು ಇದು ಹೊಸ ಅಪ್ಡೇಟು. ಕಡಿಮೆ ಪ್ರಮಾಣದ ಗಾಂಜಾ ಇದ್ದಿದ್ದರಿಂದ ತಕ್ಷಣ ಬಾಬಾರನ್ನ ರಿಲೀಸ್ ಮಾಡಲಾಗಿದೆ. ಐಐಟಿ ಬಾಬಾ ಹೇಳಿಕೆ ಈಗ ಸಂಚಲನ ಮೂಡಿಸ್ತಾ ಇದೆ. ನನ್ನ ಬಳಿ ಇದ್ದದ್ದು ಗಾಂಜಾ ಅಲ್ಲ, ಪ್ರಸಾದ ಎಂದ ಬಾಬಾ. ನನಗೆ ನೆನಪಾಗ್ತಾ ಇರೋದು, ಈ ಹಿಂದೆ ಚಂದನ್ ಶೆಟ್ಟಿ ಒಂದು ಹಾಡಲ್ಲಿ ಹೇಳ್ತಾ ಇದ್ರು, ಅವರು ಕೊಟ್ಟರೆ ಪ್ರಸಾದವಂತೆ, ನಾವು ಕೊಟ್ಟರೆ ಮತ್ತೊಂದಂತೆ ಅಂತ. ಹಂಗಾಯ್ತು. ಬಾಬಾರ ಕೈಯಲ್ಲಿ ಗಾಂಜಾ ಇದೆ ಎನ್ನುವಂಥ ನಿಖರ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಐಐಟಿ ಬಾಬಾನನ್ನ ವಶಕ್ಕೆ ಪಡ್ಕೊಂಡ್ರು. ಬಾಬಾರ ಬಲ ತೋಳಿನಲ್ಲಿ ತೂಗ್ತಿದ್ದ ಚೀಲವನ್ನು ಚೆಕ್ ಮಾಡಿದ್ರು. ಒಳಗೊಂದಷ್ಟು ಗಾಂಜಾದ ಪೊಟ್ಟಣ ಇತ್ತು. ಅದನ್ನು ಪೊಲೀಸರು ವಶಪಡಿಸ್ಕೊಂಡ್ರು. ನೋಡಿ, ಈ ಅಘೋರಿಗಳಿರ್ತಾರೆ, ನಾಗಾ ಸಾಧುಗಳು, ಅಘೋರಿಗಳು, ಇವಿಬ್ಬರೂ ಕೂಡ ಎರಡೆರಡು ವಿಭಾಗ. ಅದು ಇನ್ನು ನಾಗಾ ಸಾಧುಗಳೇ ಅಘೋರಿಗಳು ಅಂತ ಒಂದು ವಾದ ಇದೆ. ಹಂಗಲ್ಲ. ನಾಗಾ ಸಾಧುಗಳ ಜೀವನ ಶೈಲಿಯು ಮತ್ತು ಅಘೋರಿಗಳ ಜೀವನ ಶೈಲಿಯು ಒಂದಷ್ಟು ವ್ಯತ್ಯಾಸಗಳಿರ್ತಾವೆ. ಈ ಎರಡೂ ವರ್ಗ, ನಾಗಾ ಸಾಧು ಮತ್ತು ಅಘೋರಿಗಳು, ಇವರು ಇಬ್ಬರೂ ಕೂಡ ಗಾಂಜಾವನ್ನು ಬಳಕೆ ಮಾಡಬಹುದು. ಅದು ಇಲ್ಲೀಗಲ್ ಅಲ್ಲ, ಕಾನೂನು ಬಾಹಿರ ಅಲ್ಲ. ಅವರ ಆಚಾರ ವಿಚಾರ ಮತ್ತು ಸಂಪ್ರದಾಯದ ಭಾಗವಾಗಿ ಗಾಂಜಾವನ್ನು ನಾವು ದಾಹಾದಾಗ ನೀರು ಕುಡಿತೀವಲ್ಲ, ಹಂಗೆ ಅವ್ರಿಗೆ ಮನಸ್ಸಾದಾಗ ಗಾಂಜಾ ಸೇರ್ತಾರೆ. ಆದರೆ ವಿಪರೀತ ಆಗಬಾರ್ದು. ವಿಪರೀತ ಆಗಬಾರ್ದು, ಅತಿರೇಕಕ್ಕೆ ಹೋಗಬಾರ್ದು. ಇಂತಿಷ್ಟು ಪ್ರಮಾಣದ ಗಾಂಜಾ ಮಾತ್ರ ನಾಗ ಸಾಧುಗಳು ಇಟ್ಟುಕೊಳ್ಳಬೇಕು ಅನ್ನೋ ನಿಯಮ ಭಾರತದ ಕಾನೂನಿನಲ್ಲಿದೆ. ಅಘೋರಿಗಳು ಮಶಾಣಕ್ಕೆ ಹೋಗಿ ಮನುಷ್ಯರು ಮಾಂಸ ತಿನ್ನೋ ನಾನು ಅಂತ ಹೇಳ್ಕೊಂಡು ನಾನೇ ನಾಗ ಸಾಧು 10 kg ಗಾಂಜಾ ಇಟ್ಕೊಂಡ್ರೆ ಒಪ್ಪಲ್ಲ ಕಾನೂನು, ಅರೆಸ್ಟ್ ಮಾಡ್ತಾರೆ. ಐಐಟಿ ಬಾಬಾನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ರಾಜಸ್ಥಾನದ ಪೊಲೀಸರು ಎನ್ಕ್ವೈರಿ ನಡೆಸಿದ್ರು. ಆದರೆ ಐಐಟಿ ಬಾಬಾರ ಕೈಯಲ್ಲಿದ್ದಿದ್ದು ಒಬ್ಬ ನಾಗ ಸಾಧು ಇಟ್ಟುಕೊಳ್ಳಬಹುದಾದ ಕಡಿಮೆ ಪ್ರಮಾಣದ ಗಾಂಜಾ ಆಗಿತ್ತು. ಹಾಗಾಗಿ ನಾಗಾ ಸಾಧು ಅಥವಾ ಐಐಟಿ ಬಾಬಾನನ್ನು ತಕ್ಷಣ ಪೊಲೀಸರು ಮುಚ್ಚಳಿಕೆ ಬರೆಸಿ ಬಿಟ್ಟು ಕಳಿಸಿದ್ದಾರೆ. ಆದರೆ ಚೀಲದಲ್ಲಿದ್ದಿದ್ದು ಒಂದಷ್ಟು ಗಾಂಜಾ ಮನೆ ಹಂಡೆ ಕೆಳಗದೆಷ್ಟು ಇಟ್ಟಿದ್ದಾರೋ ಗೊತ್ತಿಲ್ಲ. ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಒಟ್ಟಾರೆ ಐಐಟಿ ಬಾಬಾನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ತಕ್ಷಣ ರಿಲೀಸ್ ಮಾಡಿದ್ದಾರೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ.